ಉಡುಪಿ ಜಿಲ್ಲೆಯಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಉಡುಪಿ ಜಿಲ್ಲೆಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಅಂಗನವಾಡಿಗಳಿಗೆ ರಜೆ ಘೋಷಣೆಯನ್ನು ಮಾಡಲಾಗಿದೆ. ನದಿ ಪಾತ್ರದ ಜನರು ಎಚ್ಚರಿಕೆ ವಹಿಸೋದಕ್ಕೆ ಸೂಚನೆ ಕೊಡಲಾಗಿದೆ. ಅಂಗನವಾಡಿಗಳಿಗೆ ರಜೆಯನ್ನು ಘೋಷಿಸಿದೆ ಜಿಲ್ಲಾಡಳಿತ. ತುರ್ತು ಸಂದರ್ಭ ಎದುರಿಸೋದಕ್ಕೆ ಜಿಲ್ಲಾಡಳಿತ ಸಿದ್ಧತೆಯನ್ನ ಮಾಡಿಕೊಂಡಿದೆ. ನಿರಂತರವಾಗಿ ಉಡುಪಿ ಜಿಲ್ಲೆಯಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ಇನ್ನೂ ಕೂಡ ಒಂದಷ್ಟು ದಿನ ಮಳೆ ಸುರಿಯುವಂತ ನಿರೀಕ್ಷೆ ಇದೆ. ಹೀಗಾಗಿ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಇನ್ನು ನದಿ ಪಾತ್ರದ ಜನರು ಕೂಡ ಎಚ್ಚರಿಕೆಯಿಂದ ಇರೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಸಮುದ್ರ ತೀರದಲ್ಲೂ ಕೂಡ ಸಮುದ್ರ ಬಹಳಷ್ಟು ಪ್ರಕ್ಷುಬ್ಧ ಆಗಿದೆ. ಅಲ್ಲೂ ಕೂಡ ಅಷ್ಟೇ ಸಮುದ್ರ ತೀರದ ಜನರಿಗೂ ಕೂಡ ಎಚ್ಚರಿಕೆಯಿಂದ ಇರೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಉಡುಪಿ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಅಂಗನವಾಡಿಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ರೆಡ್ ಅಲರ್ಟ್ ಘೋಷಣೆಯಾಗಿದೆ. ನಾವು ನೋಡಬಹುದು ಬೆಳಗಿನಿಂದಲೂ ಕೂಡ ನಿರಂತರವಾಗಿ ಬಿಟ್ಟು ಬಿಡದೆ ಮಳೆ ಸುರಿತಲೇ ಇರುವಂತದ್ದು. ಕಳೆದ 3-4 ದಿನಗಳಿಂದ ಇದೇ ಚಿತ್ರಣ ಇರುವಂತದ್ದು. ಅದರಲ್ಲೂ ಇವತ್ತು ವಿಪರೀತವಾದ ಮಳೆ ಆಗೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ರೆಡ್ ಅಲರ್ಟ್ ಒಮ್ಮೆ ಘೋಷಣೆ ಆಯಿತು ಅಂದರೆ 200 ಮಿಲಿಮೀಟರ್ಗೂ ಅಧಿಕ ಮಳೆ ಆಗುತ್ತೆ ಅನ್ನುವಂಥ ಸೂಚನೆಯನ್ನು ಹವಾಮಾನ ಇಲಾಖೆ ಕೊಡುವಂಥದ್ದು. ಸೊ ಉಡುಪಿ ಜಿಲ್ಲೆಯ ಆಯಕಟ್ಟಿನ ಸ್ಥಳಗಳಲ್ಲಿ ಇವತ್ತು ವಿಪರೀತವಾದ ಮಳೆ ಸುರಿತಾ ಇದೆ. ಅದರಲ್ಲೂ ಮುಖ್ಯವಾಗಿ ನಾನೀಗ ಉದ್ಯಾವರ ಪರಿಸರವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಧಾರಾಕಾರವಾದ ಮಳೆ ಸುರಿತಾ ಇದೆ. ಇಲ್ಲಿಯ ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಹೋಗುವ ವಾಹನಗಳು ಕೂಡ ಹರಸಾಹಸ ಪಟ್ಟುಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳು. ಮಳೆ ಇದೇ ರೀತಿ ಮುಂದುವರೆದರೆ ಮತ್ತೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವಂಥ ಸಾಧ್ಯತೆಗಳು ಕೂಡ ಇದೆ. ನದಿ ಪಾತ್ರದ ಪ್ರದೇಶಗಳು ಅಪಾಯ ಮಟ್ಟದಲ್ಲಿ ನೀರು ಹರಿತಾ ಇರುವುದರಿಂದ ಅಲ್ಲೂ ಕೂಡ ಒಂದಿಷ್ಟು ಅಪಾಯದ ಸೂಚನೆಗಳಿವೆ. ಜಿಲ್ಲಾಡಳಿತ ಸಾಕಷ್ಟು ಮುನ್ನೆಚ್ಚರಿಕೆಗಳನ್ನು ಕೂಡ ಕೊಟ್ಟಿರುವಂಥದ್ದು. ಬಹಳ ಮುಖ್ಯವಾಗಿ ರೆಡ್ ಅಲರ್ಟ್ ಅನ್ನುವಂಥದ್ದು ಇನ್ನೂ 2 ದಿನಗಳ ಕಾಲ ಇರುತ್ತೆ ಅನ್ನುವಂಥದ್ದು. ಸೊ ಕಂಟಿನ್ಯೂಸ್ ಆಗಿ 4-5 ದಿನ ರೆಡ್ ಅಲರ್ಟ್ ಕೊಟ್ಟಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ನೆರೆಯ ಆತಂಕ ಕೂಡ ಇರುತ್ತೆ. ಉಡುಪಿ ಜಿಲ್ಲೆಯ ಬಹಳ ಮುಖ್ಯವಾಗಿ ನದಿ ಪಾತ್ರದ ಪ್ರದೇಶಗಳು ಮತ್ತು ನಡುಗಡ್ಡೆಗಳಲ್ಲಿ ನೆರೆಯ ಆತಂಕ ಕೂಡ ಮನೆ ಮಾಡಿರುವಂಥದ್ದು. ಬಹಳ ಮುಖ್ಯವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಇರುವಂಥದ್ದು ಒಂದು ತಕ್ಕ ಮಟ್ಟಿಗೆ ನೆಮ್ಮದಿಯ ವಿಚಾರ. ಇಲ್ಲಾಂದರೆ ಮಕ್ಕಳು ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಅಪಾಯ ಎದುರಾಗುವಂಥ ಸಾಧ್ಯತೆಗಳು ಕೂಡ ಇತ್ತು. ಮಳೆ ವಿಪರೀತವಾಗಿ ಮುಂದುವರೆದಿದೆ. ಇದೇ ರೀತಿ ಮಳೆ ಮುಂದುವರೆದದ್ದೇ ಆದರೆ ಸಾಕಷ್ಟು ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತು ನೆರೆ ಉಂಟಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಬಹಳ ಮುಖ್ಯವಾಗಿ ಮೀನುಗಾರರು ಕಡಲಿಗೆ ಇಳಿಯಬಾರದು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅಗತ್ಯ ಸಂದರ್ಭಗಳಲ್ಲಿ ತುರ್ತು ಸಂದರ್ಭ ಬಂದರೆ ಅವರನ್ನು ಶಿಫ್ಟ್ ಮಾಡುವುದಕ್ಕೂ ಬೇಕಾದ ವ್ಯವಸ್ಥೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಕಳೆದ 4-5 ದಿನಗಳ ಮಳೆಯಲ್ಲಿ ಅಷ್ಟೊಂದು ತೊಂದರೆಗಳಾಗಿರಲಿಲ್ಲ. ಆದರೆ ಇವತ್ತು ಸುರಿತಾ ಇರುವಂಥ ಮಳೆಯನ್ನು ಗಮನಿಸಿದ್ದೇ ಆದರೆ ಕೆಲವೊಂದು ಜಾಗಗಳಲ್ಲಿ ಅತಿಯಾದ ಮಳೆ ಸುರಿತಾ ಇದೆ. ಪಶ್ಚಿಮ ಘಟ್ಟದ ತಪ್ಪಲು ಅದರಲ್ಲೂ ಮುಖ್ಯವಾಗಿ ಮಲೆನಾಡು ಭಾಗದಲ್ಲಿ ನಿರಂತರವಾದ ಮಳೆ ಆಗ್ತಾ ಇರುವುದರಿಂದ ಇಲ್ಲಿನ ನದಿಗಳ ಮೇಲೆ ಅದರ ಪರಿಣಾಮ ಇರುತ್ತೆ. ಇಲ್ಲಿನ ನದಿಗಳು ಕೂಡ ತುಂಬಿ ಹರಿಯುವಂಥ ಅಪಾಯ ಇರುವುದರಿಂದ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ. ಅದರಲ್ಲೂ ಮುಖ್ಯವಾಗಿ ಜನರು ತೀರಾ ಅಗತ್ಯ ಸಂದರ್ಭಗಳಿದ್ದರೆ ಮಾತ್ರ ಮನೆಯಿಂದ ಹೊರಗೆ ಬಂದರೆ ಸಾಕು ಅನ್ನುವಂಥದ್ದು ಜಿಲ್ಲಾಡಳಿತದ ಅಭಿಮತ. ಅನಗತ್ಯ ಸಂದರ್ಭಗಳಲ್ಲಿ ಶಾಲಾ ರಜೆಗಳಿರುವುದರಿಂದ ಮಕ್ಕಳನ್ನು ಹೆಚ್ಚಾಗಿ ಹೊರಗೆ ಬಿಡಬೇಡಿ, ನದಿಗಳಲ್ಲಿ ಆಟವಾಡುವುದಕ್ಕೆ ಬಿಡಬೇಡಿ, ನೀರು ಇರುವಲ್ಲಿ ಮಕ್ಕಳನ್ನು ಹೋಗೋದಕ್ಕೆ ಬಿಡಬೇಡಿ ಅನ್ನುವಂಥ ಎಚ್ಚರಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಭಾಗದ ಕರಾವಳಿಯ ಜಿಲ್ಲೆಗಳಲ್ಲೂ ಕೂಡ ಮಲೆನಾಡು ಭಾಗ ಒಂದಿಷ್ಟು ಇದೆ. ಅಲ್ಲಿ ಮುಖ್ಯವಾಗಿ ಕಾಲು ಸಂಕಗಳು ಇಲ್ಲದ ಜಾಗದಲ್ಲಿ ಮಕ್ಕಳನ್ನು ಹೆಚ್ಚಾಗಿ ಹೋಗೋದಕ್ಕೆ ಬಿಡಬೇಡಿ, ವೃದ್ಧರು ಆ ಭಾಗದಲ್ಲಿ ಹೆಚ್ಚು ಓಡಾಟವನ್ನು ಮಾಡಬೇಡಿ ಅನ್ನುವಂಥ ಮುನ್ನೆಚ್ಚರಿಕೆಗಳನ್ನು ಕೂಡ ಕೊಟ್ಟಿರುವಂಥದ್ದು. ಮಳೆ ಇನ್ನೂ ಕೂಡ ಮುಂದುವರಿಯುವಂಥ ಎಲ್ಲ ಸೂಚನೆಗಳಿವೆ. ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳೊಂದಿಗೆ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಧಾರಾಕಾರ ಸುರಿತಾ ಇರುವಂಥ ಮಳೆಯನ್ನು ಗಮನಿಸಿದ್ದೇ ಆದರೆ ಮತ್ತೊಂದು ನೆರೆಯ ಆತಂಕ ಕೂಡ ಕರಾವಳಿ ಜಿಲ್ಲೆಗಳನ್ನು ಕಾಡ್ತಾ ಇದೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.